ಹಾಯ್ ಎಲ್ಲರಿಗೂ ನಮಸ್ತೆ. ಒಗ್ಗರಣೆ ಅವಲಕ್ಕಿ ಅಂದರೆ ಎಲ್ಲರಿಗೂ ತುಂಬಾ ಇಷ್ಟ. ಆದರೆ ಕೆಲವೊಬ್ಬರು ಒಂದೊಂದು ರೀತಿಲಿ ಮಾಡ್ತಾರೆ. ನಾವು ಮಾಡುವಾಗ ಈ ಟಿಪ್ಸ್ಗಳನ್ನು, ಸಣ್ಣ ಪುಟ್ಟ ಟಿಪ್ಸ್ಗಳನ್ನು ಫಾಲೋ ಮಾಡಿದ್ರೆ ಒಗ್ಗರಣೆ ಅವಲಕ್ಕಿ ತುಂಬಾ ಚೆನ್ನಾಗಾಗಿರುತ್ತೆ. ಮೆತ್ತಗಾಗೋದಿಲ್ಲ ಮತ್ತು ನಾವು ತಿನ್ನುವಾಗ ಬಾಯಿಗೆ ಅಂಟೋದಿಲ್ಲ. ಈ ಟಿಪ್ಸ್ಗಳನ್ನು ಫಾಲೋ ಮಾಡ್ಕೊಂಡು ನಾವು ಒಗ್ಗರಣೆ ಅವಲಕ್ಕಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಮತ್ತು ಉದುರುದ್ರಾಗಿರುತ್ತೆ. ಬನ್ನಿ ಯಾವ ಥರ ಮಾಡೋದಂತ ನೋಡ್ಕೊಬರೋಣ. ನೋಡ್ತಾ ಇದ್ದೀರಲ್ವ ಯಾವ ಥರ ಇದೆ, ಉದುರುದ್ರಾಗಿದೆ. ನಾವು ಚಿತ್ರಾನ್ನ ಹೇಗೆ ತಿಂತೀವೋ ಅದೇ ಥರ ಉದುರುದ್ರಾಗಿರಬೇಕು ಅಂತಂದರೆ ಈ ಸಣ್ಣ ಪುಟ್ಟ ಟಿಪ್ಸ್ಗಳನ್ನು ನೀವು ಕೂಡ ಫಾಲೋ ಮಾಡಿ. ತುಂಬ ಚೆನ್ನಾಗಾಗುತ್ತೆ ಒಗ್ಗರಣೆ ಅವಲಕ್ಕಿ. ಮತ್ತು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟನ್ನು ಮಾಡಿ. ಬನ್ನಿ ನೋಡ್ಕೊಂಬರೋಣ ಯಾವ ರೀತಿ ಮಾಡೋದು ಅಂತ. ಮೊದಲನೇದಾಗಿ ನೋಡಿ, ನಾನು ಅವಲಕ್ಕಿ ತೊಗೊಂಡಿದ್ದೀನಲ್ವ, ಒಗ್ಗರಣೆ ಅವಲಕ್ಕಿ, ಈ ಸಣ್ಣ ಅವಲಕ್ಕಿ ಬರುತ್ತಲ್ಲ, ಇದನ್ನು ನಾನು ಕ್ಲೀನ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕಿಟ್ಕೊಂಡಿದ್ದೀನಿ ನೋಡಿ. ಈಗ ಇದಕ್ಕೆ ನಾನು ನೀರನ್ನು ಹಾಕಿ ಚೆನ್ನಾಗಿ ತೊಳ್ಕೊಳ್ತೀನಿ. ನಾನು ನೀರಲ್ಲಿ ನೆನೆಯೋದಕ್ಕೆ ಬಿಡೋದಿಲ್ಲ, ತೋರಿಸ್ತಾ ಇದ್ದೀನಿ ನೋಡಿ. ಇದೇ ಥರ ನೀವು ಕೂಡ ಫಾಲೋ ಮಾಡಿದ್ರೆ ಒಗ್ಗರಣೆ ಅವಲಕ್ಕಿ ಉದುರುದ್ರಾಗಿ ಚೆನ್ನಾಗಿರುತ್ತೆ, ಮೆತ್ತಗೂ ಕೂಡ ಆಗಲ್ಲ. ಈ ರೀತಿ ನಾವು ಕೈಯಲ್ಲಿ ಕಿವುಚಿ ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ ನೋಡಿ. ಈ ಥರ ಅದರದ್ದು ಗಂಜಿ ಎಲ್ಲ ಹೋಗಬೇಕಾಗುತ್ತೆ. ತೊಳೆದಿದ್ದೀನಲ್ವ, ಮತ್ತೆ ಇನ್ನೊಂದು ಸಲ ಹಾಕಿ ನಾನು ನೀರನ್ನು ಹಾಕ್ಬಿಟ್ಟು ತೊಳ್ಕೊಳ್ತೀನಿ. 2 ಸಲ ನಾವು ಅವಲಕ್ಕಿನ ತೊಳಿಬೇಕಾಗುತ್ತೆ. ಈಗ ಈ ನೀರನ್ನು ಕೂಡ ನಾನು ತೆಗಿತೀನಿ ನೋಡಿ. ತೆಗೆದುಬಿಟ್ಟು ನಾನು ನೋಡ್ತಾ ಇದ್ದೀರಲ್ವ, ಇದು ಹಾಗೆ ಬಿಡ್ತೀನಿ ನೆನೆಯೋದಕ್ಕೆ, ಮತ್ತು ನೀರೇನು ಹಾಕೋದಿಲ್ಲ. ಈ ಕಡೆ ಬಾಣಲೆ ಇಟ್ಕೊಂಡಿದ್ದೀನಿ, ಬನ್ನಿ ತೋರಿಸ್ತೀನಿ. ಇಲ್ಲಿ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಎಣ್ಣೆನ ಹಾಕ್ಕೋಬೇಕಾಗುತ್ತೆ. ಯಾಕಪ್ಪ ಅಂತಂದರೆ ನಾವು ಒಗ್ಗರಣೆ ಅವಲಕ್ಕಿ ಮಾಡೋದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕಾಗುತ್ತೆ. ಎಣ್ಣೆ ಜಾಸ್ತಿ ಇದ್ರೇ ಅದಕ್ಕೆ ರುಚಿ ಬರುತ್ತೆ. ಮೊದಲನೇದಾಗಿ ನೋಡಿ ನಾನು ತೋರಿಸ್ತಾ ಹೋಗ್ತೀನಿ. ಸ್ವಲ್ಪ ಸಾಸಿವೆನ ಹಾಕ್ಕೊಂಡಿದ್ದೀನಿ, 1-2 ಸಣ್ಣ ಸ್ಪೂನಲ್ಲಿ ಸಾಸಿವೆ, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ನಾನು. ಅದು ಎಲ್ಲ ಚಟಪಟ ಅಂತ ಸಿಡಿತಾ ಇರುವಾಗ ನಾವು ಶೇಂಗಾ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಅದು ಕೂಡ ಎಣ್ಣೆಯಲ್ಲಿ ಫ್ರೈ ಆಗಬೇಕು, ಶೇಂಗಾ ಬೀಜನೂ ಕೂಡ. ನಂತರ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಹೆಚ್ಚಿಟ್ಟಿರುವಂಥ ಹಸಿಮೆಣ್ಸಿನ್ಕಾಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲವೂ ನಾವು ಫ್ರೈ ಮಾಡ್ಕೋಬೇಕು. ಇದು ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತೇ ಇರುತ್ತೆ ಒಗ್ಗರಣೆ ಅವಲಕ್ಕಿ. ಒಬ್ಬೊಬ್ಬರು ಒಂದೊಂದು ರೀತಿಲಿ ಮಾಡ್ತಾರೆ. ನಾನಿಲ್ಲಿ ಅವರೆಕಾಳನ್ನು ಕೂಡ ಬಳಸ್ಕೊಂಡು ನಾನು ಅವಲಕ್ಕಿನ ಮಾಡಿದ್ದೀನಿ, ತೋರಿಸ್ತಾ ಇದ್ದೀನಿ ಒಗ್ಗರಣೆ ಅವಲಕ್ಕಿನ. ಇಲ್ಲಿ ಶೇಂಗಾ ಬೀಜನೂ ಹಾಕಿದ್ದೀನಿ ಮತ್ತು ಅವರೆಕಾಳನ್ನು ಕೂಡ ಹಾಕಿದ್ದೀನಿ. ಹೆಚ್ಚಿರುವಂತಹ ಈರುಳ್ಳಿನೂ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಒಂದು 3 ಈರುಳ್ಳಿ, ಹೆಚ್ಚಿರುವಂಥ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬ ಫ್ರೈ ಆಗೋದು ಬೇಡ, ಒಂದು ಮೀಡಿಯಮಲ್ಲಿ ಫ್ರೈ ಆದರೆ ಸಾಕು ಈರುಳ್ಳಿ. ಯಾಕಪ್ಪ ಅಂತಂದರೆ ನಾವು ಒಗ್ಗರಣೆ ಅವಲಕ್ಕಿ ತಿಂತಾ ಇರುವಾಗ ಮಧ್ಯದಲ್ಲಿ ಈ ಥರ ಎಣ್ಣೆಲಿ ಫ್ರೈ ಆಗಿರೋ ಈರುಳ್ಳಿ ನಮಗೆ ತಿಂತಾ ಇದ್ದರೆ ಅದು ಒಂದು ರುಚಿ ಕೊಡುತ್ತೆ. ತುಂಬ ಫ್ರೈ ಮಾಡ್ಕೋಬಾರ್ದು. ಹೆಚ್ಚಿರುವಂಥ ಒಂದು 4 ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಹಣ್ಣಾಗಿರೋ ಟೊಮೊಟೊ ಇದ್ದರೆ ಒಗ್ಗರಣೆ ತುಂಬ ಚೆನ್ನಾಗಾಗುತ್ತೆ. ಇದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ನಾನು. ನೋಡ್ತಾ ಇದ್ದೀರಲ್ವಾ, ಈ ರೀತಿ ಫುಲ್ಲು ಟೊಮೊಟೊ ಹಣ್ಣಾಗಿರಬೇಕು, ಅಷ್ಟು ತುಂಬ ರುಚಿ ಬರುತ್ತೆ. ಇದನ್ನು ಫ್ರೈ ಮಾಡೋಕ್ಕೆ ಬಿಟ್ಬಿಟ್ಟು ನಾವೀಗ ಉಪ್ಪನ್ನು ಹಾಕ್ಕೋಬೇಕು. ಉಪ್ಪನ್ನು ಹಾಕೋದ್ರಿಂದ ಬೇಗ ಟೊಮೊಟೊ ಎಲ್ಲ ಮೆತ್ತಗೆ ಬೇಯುತ್ತೆ, ಈರುಳ್ಳಿನೂ ಕೂಡ ಬೇಯುತ್ತೆ. ಅದಕ್ಕೋಸ್ಕರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಕಮೆಂಟಲ್ಲಿ ತಿಳಿಸಿ ನೀವು ಅವಲಕ್ಕಿ ಯಾವ ಥರ ಮಾಡ್ತೀರಾ, ಒಗ್ಗರಣೆ ಅವಲಕ್ಕಿ ಅಂತ. ನಾನು ಮಾಡೋ ರೀತಿಲೇ ನೀವು ಮಾಡ್ತಾಯಿದ್ದೀರಾ ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ. ಈಗ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಪುಡಿಯನ್ನು ಕೂಡ ಹಾಕ್ಕೊಳ್ತೀನಿ. ಅರಿಶಿನ ಪುಡಿ ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಕಲರ್ ಬರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅರಿಶಿನ ಪುಡಿ. ನಾವು ಮಾಡುವಂಥ ಎಲ್ಲ ಅಡುಗೆಗಳಿಗೂ ಸ್ವಲ್ಪ ಅರಿಶಿನವನ್ನು ಹಾಕೋದ್ರಿಂದ ನಮಗೆ ತುಂಬಾ ಆರೋಗ್ಯಕ್ಕೆ ಯೂಸ್ಫುಲ್ಲು ಅಂತ ಹೇಳ್ಬೋದು ನೋಡಿ. ಇದೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು, ಅಲ್ಲಿ ತನಕ ನಾವು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಈಗ ನೋಡಿ, ನಾನು ಬೇಯಿಸಿರುವಂತಹ ಅವರೆಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಅವರೆಕಾಳು ಹಾಕೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಒಗ್ಗರಣೆ ಅವಲಕ್ಕಿ. ನಾವಿಲ್ಲಿ ಶೇಂಗಾ ಬೀಜ, ಅವರೆಕಾಳು ಎರಡೂ ಹಾಕಿರೋದ್ರಿಂದ ಆ ಎರಡೂ ಕೂಡ ಒಗ್ಗರಣೆ ಅವಲಕ್ಕಿಲಿ ನಾವು ತಿಂತಾಯಿದ್ರು ತುಂಬಾ ರುಚಿಯಾಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಶೇಂಗಾ ಬೀಜ ಹಾಕೋದ್ರಿಂದನೂ ಒಂದು ರುಚಿ ಬರುತ್ತೆ. ಈ ಬೇಯಿಸಿರುವಂತಹ ಅವರೆಕಾಳನ್ನು ಹಾಕೋದ್ರಿಂದ ಅದು ಇನ್ನೂ ಡಬಲ್ ಆಗುತ್ತೆ ರುಚಿ, ಅಷ್ಟು ಚೆನ್ನಾಗಿರುತ್ತೆ. ಈಗ ನೋಡಿ, ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು.
ಕೊತ್ತಂಬರಿ ಸೊಪ್ಪು ಹಾಕಬೇಕು, ಚೆನ್ನಾಗಿರುತ್ತೆ. ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆಯಲ್ಲಿ ನಾವು ಇದನ್ನು ಎಷ್ಟು ಫ್ರೈ ಮಾಡ್ತೀವೋ ಅಷ್ಟು ರುಚಿಯಾಗಿರುತ್ತೆ ಒಗ್ಗರಣೆ. ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷಗಳ ಕಾಲ ಎಣ್ಣೆಯಲ್ಲೇ ಬೇಯೋಕ್ಕೆ ಬಿಡಬೇಕಾಗುತ್ತೆ ನಾವು. ನೋಡಿ, ಒಗ್ಗರಣೆ ನಾನು ಸ್ವಲ್ಪ ಎತ್ತಿಟ್ಕೊಳ್ತಾ ಇದ್ದೀನಿ. ನಮಗೆ ಒಗ್ಗರಣೆಗೆ ಅದು ಅವಲಕ್ಕಿ ಹಾಕಿ ಕಲಸುವಾಗ ಕಮ್ಮಿ ಆಯಿತು ಅಂದರೆ ಹಾಕ್ಕೋಬಹುದು, ಇಲ್ಲ ಕರೆಕ್ಟ್ ಆಯಿತು ಅಂದರೆ ಅದಕ್ಕೆ ಬಿಟ್ಕೋಬೋದು. ನನಗೆ ಸ್ವಲ್ಪ ಜಾಸ್ತಿ ಆಯಿತು ಅಂತ ತೆಗಿತಾ ಇದ್ದೀನಿ. ಸ್ವಲ್ಪ ಅನ್ನಕ್ಕೂ ಕೂಡ ತಿನ್ಬೋದು ಕಲಿಸ್ಕೊಂಡು. ಈಗ ನೆನೆಸಿಟ್ಟಿರುವಂತಹ ಅವಲಕ್ಕಿನ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಉದ್ರಾಗಿ ಬಂದಿದೆ. ನಾವು ಅನ್ನ ಮಾಡಿದಾಗ ಚಿತ್ರಾನ್ನಕ್ಕೆ ಹಾಕ್ತೀವಲ್ಲ, ಪುಳಿಯೋಗರೆ ಮಾಡ್ತೀವಲ್ಲ, ಆ ರೀತಿಯಲ್ಲಿ ಉದ್ರಾಗಿ ಬಂದಿದೆ ನೋಡಿ ಅವಲಕ್ಕಿ. ಈ ಥರ ಇರಬೇಕು. ನಾವು ಒಗ್ಗರಣೆ ಅವಲಕ್ಕಿ ಮಾಡುವಾಗ ಈ ರೀತಿಲಿ ಇರಬೇಕು ನೋಡಿ, ಎಷ್ಟು ಚೆನ್ನಾಗಿ ಉದ್ರಾಗಿದೆ. ಕೆಲವೊಬ್ಬರೆಲ್ಲ ನೀರಲ್ಲೇ ಹಾಕಿ ನೆನೆಸಿಟ್ಬಿಡ್ತಾರೆ, ಮಾಡುವಾಗ ಅದು ಫುಲ್ಲು ಮೆತ್ತಗಾಗ್ಬಿಡುತ್ತೆ. ಆ ಥರ ತಪ್ಪನ್ನು ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬಾರ್ದು. ನಿಮಗೆ ಇದು ಯೂಸ್ ಆಗಿದೆ ಅಂತ ಅಂದ್ಕೊಳ್ತೀನಿ, ಈ ಥರ ಟಿಪ್ಸ್ಗಳನ್ನು ಫಾಲೋ ಮಾಡೋದ್ರಿಂದ. ನಾನು ಮಾಡುವಂಥ ವಿಡಿಯೋದಲ್ಲಿ ಎಲ್ಲ ವಿಡಿಯೋದಲ್ಲೂ ಒಂದೊಂದು ಟಿಪ್ಸನ್ನು ಕೊಟ್ಟಿದ್ದೀನಿ. ನಿಮಗೆ ಇದು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಾನು ಕೊಡೋಂಥ ಟಿಪ್ಸ್ಗಳು ಇಷ್ಟ ಆಗಿದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ನೋಡಿ, ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತೋರಿಸ್ತಿದ್ದೀನಿ ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಎಷ್ಟು ಉದ್ರಾಗಿ ಬಂದಿದೆ. ಇದೆಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ 2 ನಿಮಿಷ ಅಥವಾ 3 ನಿಮಿಷ ಸಣ್ಣ ಊರಿನಲ್ಲೇ ಪ್ಲೇಟನ್ನು ಮುಚ್ಚಿಬಿಟ್ಟು ನಾವು ಬಿಡಬೇಕಾಗುತ್ತೆ. ಯಾಕಂದರೆ ಆ ಆವೆನಲ್ಲೇ ಇನ್ನೊಂದು ಸ್ವಲ್ಪ ಅದು ಮಾಗಬೇಕಾಗುತ್ತೆ. ನೋಡಿ, ತೋರಿಸ್ತಾ ಇದ್ದೀನಿ, ರೆಡಿಯಾಗಿದೆ ಅವಲಕ್ಕಿ ತಿಂಡಿ ಯಾವ ಥರ ಇದೆ ಅಂತ. ಎಷ್ಟು ಅದ್ರಾಗಿ ಬಂದಿದೆ. ಒಗ್ಗರಣೆ ಪರ್ಫೆಕ್ಟ್ ಆಗಿದೆ, ತುಂಬ ಚೆನ್ನಾಗಿದೆ. ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ. ಇದಕ್ಕೆ ಇನ್ನೂ ಕಾಯಿ ತುರಿ ಹಾಕ್ಕೊಂಡ್ರೆ ಇನ್ನೂ ತುಂಬಾ ರುಚಿಯಾಗಿರುತ್ತೆ, ಅಷ್ಟು ಸಖತ್ತಾಗಿರುತ್ತೆ. ನಾವು ಶೇಂಗಾ ಬೀಜ ಮತ್ತು ಅವರೆಕಾಳು, ಬೇಯಿಸಿರೋ ಅವರೆಕಾಳು ಹಾಕಿರೋದ್ರಿಂದ ರುಚಿ ಚೆನ್ನಾಗಿರುತ್ತೆ. ಅದರಲ್ಲೂ ಹಣ್ಣಾಗಿರೋಂಥ ಫುಲ್ಲು ಹಣ್ಣಾಗಿರೋಂಥ ಟೊಮಟೊಗಳನ್ನು ಹಾಕಿ ನಾವು ಈ ಥರ ತಿಂಡಿಗಳನ್ನು ಮಾಡೋದ್ರಿಂದ ಒಗ್ಗರಣೆ ಸ್ವಲ್ಪ ತುಂಬ ರುಚಿಯಾಗಿರುತ್ತೆ. ನಾವು ಮಾಡೋವಂಥ ತಿಂಡಿಗಳು ಕೂಡ ತುಂಬಾ ರುಚಿಯಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಕೊಟ್ಟು ಒಂದು ಕಮೆಂಟನ್ನು ಹಾಕಿ. ನೆಕ್ಸ್ಟ್ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಹೊಸಬರಾಗಿದ್ದಲ್ಲಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟನ್ನು ಮಾಡಿ. ಈ ಥರ ಒಳ್ಳೊಳ್ಳೆ ಅಡುಗೆಗಳನ್ನು ನಾನು ಕೂಡ ಹಾಕ್ತೀನಿ. ನಿಮ್ಮ ಸಪೋರ್ಟ್ ಇದ್ದರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.